ಇನ್ನು ಯುಪಿಯಲ್ಲಿ ಕೂಡ ವಿಚಿತ್ರ ಘಟನೆಯಾಗಿದೆ. ಮಗಳ ಗಂಡನನ್ನ ಅತ್ತೆ ಮದುವೆಯಾಗಿದ್ದಾರೆ. ಹೆಣ್ಕೊಟ್ಟ ಅತ್ತೆ ದೇವ್ರು ಅಂತ ಹೇಳ್ತಾರೆ. ಆದ್ರೆ ಅತ್ತೆ ಆ ಮಗಳ ಗಂಡನ ಜೊತೆಯೇ ಮದುವೆ ಆಗುತ್ತಿದ್ದಾರೆ. ಉತ್ತರ ಪ್ರದೇಶದ ಕಾನ್ಪುರ್ ದೇಹಾತ್ ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಕುಟುಂಬ ಸಂಬಂಧವನ್ನ ಮಿತಿ ಮೀರಿ ಅತ್ತೆ ಜೊತೆ ಅಳಿಯ ಸಂಬಂಧವನ್ನ ಹೊಂದಿದ್ದ. ಅದಾದ ನಂತರ ಅಳಿಯ ತನ್ನ ಅತ್ತೆಯ ಜೊತೆಯೇ ಮದುವೆಯಾಗಿದ್ದು ಈ ಮದುವೆ ಎಲ್ಲರನ್ನೂ ಅಚ್ಚರಿಗೊಳಿಸಿದೆ. ಜೊತೆಗೆ ಕೋರ್ಟ್ನಲ್ಲಿ ಮದುವೆಯಾಗಿರುವಂತಹ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಅತ್ತೆ ಅಳಿಯನ ಮದುವೆ ಬಗ್ಗೆ ಭಾರಿ ಚರ್ಚೆಯಾಗ್ತಾ ಇದೆ. ಹೆಣ್ಕೊಟ್ಟ ಅತ್ತೆ ಕಣ್ಕೊಟ್ಟ ದೇವರು ಅನ್ನುವಂತಹ ಗಾದೆ ಮಾತಿದೆ. ಆದ್ರೆ ಇಲ್ಲಿ ಅತ್ತೆ ಆ ಅಳಿಯನನ್ನೇ ಮದುವೆ ಆಗಿದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ಈ ಅತ್ತೆ ಹಾಗೂ ಅಳಿಯನ ನಡುವೆ ಆತ್ಮೀಯತೆ ಬೆಳೆದಿತ್ತು. ಕುಟುಂಬದವರಿಂದ ಈ ಸಂಬಂಧ ಗುಪ್ತವಾಗಿಯೇ ಇಟ್ಕೊಂಡಿದ್ರು ಇವರಿಬ್ರು ಕೂಡ. ನಂತರ ಪರಸ್ಪರ ಒಪ್ಪಿಗೆಯಿಂದ ಮನೆ ಬಿಟ್ಟು ಹೋಗಿ ಕೋರ್ಟ್ನಲ್ಲಿ ಮದುವೆಯಾಗಿದ್ದಾರೆ ಅತ್ತೆ ಹಾಗೂ ಅಳಿಯ. ಮದುವೆಯ ಬಳಿಕ ಹೂಮಾಲೆಯನ್ನ ಧರಿಸಿ ವಿವಾಹ ಪ್ರಮಾಣ ಪತ್ರದೊಂದಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಪತ್ತೆಯಾಗಿದ್ದಾರೆ. ಸದ್ಯ ಅವರು ಮದುವೆಯಾಗಿರುವಂತಹ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಈ ಬಗ್ಗೆ ಭಾರಿ ಚರ್ಚೆ ನಡೀತಾ ಇದೆ. ತಮ್ಮ ಸಂಬಂಧವನ್ನ ಸಮಾಜ ಒಪ್ಪಿ ಆಶೀರ್ವದಿಸಬೇಕು ಅಂತ ಈ ನವ ದಂಪತಿಗಳು ಅತ್ತೆ ಅಳಿಯ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆದರೆ ಈ ಘಟನೆ ಬೆಳಕಿಗೆ ಬಂದ ನಂತರ ಆ ಕುಟುಂಬ ಸದಸ್ಯರು ಆಘಾತಕ್ಕೊಳಗಾಗಿದ್ದಾರೆ. ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಅತ್ತೆ ಅಳಿಯನ ಪ್ರೇಮ ಕತೆ ಚರ್ಚೆಗೆ ಗ್ರಾಸವಾಗಿದೆ. ತನ್ನ ಮಗಳನ್ನ ಮದುವೆ ಮಾಡಿಕೊಟ್ಟಿದ್ದಂತಹ ಹುಡುಗನ ಜೊತೆಗೆ ಅಂದ್ರೆ ತನ್ನ ಅಳಿಯನ ಜೊತೆಗೆ ಅತ್ತೆ ಮದುವೆಯಾಗಿದ್ದಾರೆ. ಅಳಿಯ ಅತ್ತೆಯ ಲವ್ ಸ್ಟೋರಿ ಇದು. ವಿಚಿತ್ರ ಲವ್ ಸ್ಟೋರಿ ಇದು. ತನ್ನ ಕುಟುಂಬದವರಿಗೆ ತಿಳಿಯದಂತೆ ಅತ್ತೆ ಅಳಿಯ ಮನೆ ಬಿಟ್ಟು ಹೋಗಿ ಕೋರ್ಟ್ನಲ್ಲಿ ಮದುವೆಯಾಗಿದ್ದಾರೆ. ಮದುವೆಯಾದ ನಂತರ ಆ ಕೋರ್ಟ್ ಮ್ಯಾರೇಜ್ ಸರ್ಟಿಫಿಕೇಟ್ ಅನ್ನ ಇಟ್ಕೊಂಡು ಫೋಟೋಸ್ ಮಾಡಿ ವಿಡಿಯೋಸ್ ಅನ್ನ ತೆಗೆಸ್ಕೊಂಡು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟು ನಮಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ಕೇಳಿದ್ದಾರೆ. ಸದ್ಯ ಈ ಮದುವೆಯ ಬಗ್ಗೆ ಆ ಕುಟುಂಬಸ್ಥರಿಗೆ ಗೊತ್ತಾದ ನಂತರ ಆಘಾತಕ್ಕೊಳಗಾಗಿದ್ದು ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಮದುವೆಯ ಬಗ್ಗೆ ಅತ್ತೆ ಅಳಿಯನ ಮದುವೆಯ ಬಗ್ಗೆ ಸದ್ಯ ಭಾರಿ ಚರ್ಚೆ ನಡೀತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.